ಪವರ್ ಟಾಕ್ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ನಮ್ಮ ಎಲ್ಲ ನಂಬರ್ 1 ಫ್ಯಾನ್ಸ್ಗಳ ಜೊತೆ ಅವ್ವ ಇವತ್ತಿನ ಬರ್ತ್ಡೇ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಎಲ್ಲರೂ ಪುನೀತ್ ಅವ್ರ ಬಗ್ಗೆ ಎಷ್ಟು ಮಾತಾಡ್ಬಿಟ್ಟಿದ್ದಾರೆ ಅಂತಂದ್ರೆ ದೇವರೇ ಎಷ್ಟು ದೃಷ್ಟಿ ಆಗ್ಬಿಟ್ಟಿರುತ್ತೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪಾಪ ಹುಡುಗಿರಂತೂ ಕಣ್ಣು ಹಾಕಿ ಎಪಿಸೋಡ್ ಓಪನಿಂಗ್ ಅಲ್ಲಿ ಸ್ವಲ್ಪ ಹಿಂಗಿದ್ದವರು ಒಂದು ರೌಂಡ್ ಸಣ್ಣ ಆಗ್ಬಿಟ್ರಿ ಕಟೌಟಲ್ಲಿ ಅಷ್ಟು ಕಣ್ಣು ಹಾಕ್ಬಿಟ್ಟಿದ್ದೀರಾ ಓಕೆ ನನಗೆ ಗೊತ್ತಾಗ್ತಲ್ಲ ನಾನು ಹೇಳಿದೆ ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಾರೆ ಅಂತ ನೀವೇನಕ್ಕೆ ಬಲೂನಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೀರಾ ಅಲ್ಲ ಏನು ಹುಡುಗಿರು ಈ ರೇಂಜಿಗೆ ತಯಾರಿ ಮಾಡ್ಕೊಂಡಿದ್ದಾರೆ ನೀವೆಲ್ಲ ತುಂಬಾ ಸೈಲೆಂಟ್ ಆಗಿ ಸಿಂಪಲ್ ಆಗಿದ್ದಾರಲ್ಲ ಬಿರುಗಾಳಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಶಾಂತಿಯಾಗೇ ಇರುತ್ತಂತೆ ಈ ಕಡೆಯಿಂದ ಏನ್ ಬರುತ್ತೋ ಗೊತ್ತಿಲ್ಲ ರೆಡಿನಾ ಕರಿಯಣ್ಣ ಓಕೆ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಸ್ಪೆಷಲ್ ಅಲ್ಲಿ ನಡೀತಾ ಇರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ನಮ್ಮ ಮುತ್ತುರಾಜುನ ಮುದ್ದಿನ ಮುತ್ತು ಒನ್ ಅಂಡ್ ಓನ್ಲಿ ಆ ಫೇವರೇಟ್ ನಾನ್ ಅದರ್ ದನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು ರಾತ್ರಿ ಹೊತ್ತು ಲೇಟ್ ಆಗೋಯ್ತು ಬೀದಿ ದೀಪ ಆಫ್ ಆಗೋಯ್ತು ಮಾರಮ್ಮಕ್ಕೂ ಬೋರಾಗೋಯ್ತು ನೋಡುವಕ್ಕೂ ನೋಡಿ ಒಬ್ಬಳು ತಾಯಿ ಮಗುವ ಹೆತ್ತೆ ಬಿಟ್ಲು ಹುಟ್ಟಿಗೊಂದು ರೀಸನ್ ಇಲ್ಲ ಇರೋದಕ್ಕೂ ಸೀಸನ್ ಇಲ್ಲ ಹೆಸರು ದಿದ್ರಲ್ಲಿ ಏನೈತ್ರಪ್ಪ ಹಂಗೆ ಸ್ವಲ್ಪ ಗುಪ್ಪೇಕಪ್ಪ ಸರ್ ಸ್ವಲ್ಪ ನನ್ನ ಕಡೆ ನೋಡಿ ಸರ್ ಹೇಗಿದ್ದೀರಾ ಸರ್ ನಮಸ್ತೆ ನಮಸ್ತೆ ಅಂದ್ಬಿಟ್ರಲ್ಲ ನಾನು ನೋಡ್ಬಿಟ್ಟು ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ ಸರ್ ಹ್ಯಾಪಿ ಬರ್ತ್ಡೇ ಆಮೇಲೆ ಮಾತಾಡೋಣ ಸರ್ ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ ಪವರ್ ಸ್ಟಾರ್ ಪವರ್ ಟಾಕ್ ಕಾರ್ಯಕ್ರಮದಲ್ಲಿ ತುಂಬಾ ಪ್ರೀತಿ ತೋರಿಸ್ಬಿಟ್ಟಿದ್ದಾರೆ ಸರ್ ನಮ್ಮ ಹುಡುಗಿರಂತೂ ಎಷ್ಟೆಲ್ಲ ಆಸೆಯಿಂದ ಕಾಯ್ತಾ ಇದ್ದಾರೆ ಸರ್ ಅಲ್ಲಿ ರೆಡ್ ಆರ್ಟ್ ಇಟ್ಕೊಂಡಿರೋರು ಒಂದೇ ಮಂತ್ರ ಸರ್ ಆ ಹುಡುಗಿ ಬಾಯಲ್ಲಿ ಅಪ್ಪು ಸರ್ ಬಂದ ತಕ್ಷಣ ನಾನು ಅವ್ರಿಗೆ ತಪ್ಕೊಂಡು ಮುತ್ಕೊಡ್ಬೇಕು ಅಂತ ಅಪ್ಪು ಸರ್ ನಗ್ತಾ ಓಕೆ ಅಂದ್ಬಿಟ್ಟಿದ್ದಾರೆ ನಿಮ್ಮ ಬುದ್ಧಿ ನಿಮ್ಮ ಬದುಕನ್ನೇ ಬದಲಿಸುತ್ತೆ ಅದೃಷ್ಟ ಇದ್ರೆ ಕೊಟ್ಟಿದ್ದೀನಿ ನಂತರ ನಮ್ಮೆಲ್ಲರೂ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಇದ್ದೀನಿ ಓಕೆ ಸರ್ ಪರ್ಮಿಷನ್ ಕೊಡ್ತೀರಾ ಅವ್ರು ನಿಮ್ಮನ್ನು ಬಂದ್ಬಿಟ್ಟು ಹಾಗೆ ಮಾಡಿ ಒಂದು ಮುತ್ಕೊಡ್ಲಾ ಪ್ಲೀಸ್ ಸರ್ ಪ್ಲೀಸ್ ಪಾಪ ತುಂಬ ಆಸೆಯಿಂದ ಇದ್ದಾರೆ ಅಲ್ಲ ಸರ್ ಸರ್ ಹಿಂಗೆಲ್ಲ ಬೇಡ ಸರ್ ಬನ್ರಿ ಒಂದ್ ನಿಮಿಷ ಇವಾಗ ಇಲ್ಲ ಹೇಳಿದ ಮಾತು ಮೀರಂಗಿಲ್ಲ ಕರೆಕ್ಟಾ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂತ ಅಂದ್ರೆ ಏನ್ ಮಾಡೋದಕ್ಕೂ ರೆಡಿ ಇರ್ಬೇಕು ಅವರೆಲ್ಲ ಏನ್ ಮಾಡೋದಕ್ಕೂ ರೆಡಿ ಇದಾರೆ ಬೇಡ ಹುಡುಗಿರ್ ಸೋತಾಗ್ಬಿಡ್ತೀರಾ ಬನ್ನಿ ಕಲಾ ಏನೋ ಮಾತಾಡ್ತಾರಂತೆ ಹೇಳಿ ಏನಪ್ಪು ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ಅದೆಲ್ಲ ನಿಮಗೋಸ್ಕರ ನೀವೆಲ್ಲ ಇಟ್ಟು ನನ್ನ ಮೇಲೆ ಪ್ರೀತಿಗೋಸ್ಕರ ಅವ್ರ ಚೆನ್ನಾಗಿ ನೋಡ್ಕೊಂತ ಇಲ್ಲ ಅನಿಸ್ತೈತೆ ನನಗೆ ಇಲ್ಲಿ ಒಂದು ವಿಷಯ ನನ್ಗೆ ಅರ್ಥ ಆಯ್ತು ಪುನೀತ್ ರಾಜ್ಕುಮಾರ್ ಅವರ ರಿಯಲ್ ಫ್ಯಾನ್ಸ್ ಅಂದ್ರೆ ನಮ್ಮ ಹುಡುಗರು
ಯಾರಾದ್ರೂ ಒಬ್ರು ಹುಡುಗಿ ಆದ್ರೂ ನೀವು ಹೇಳಿದ ಮಾತನ್ನ ನಡ್ಸ್ಕೊಡಿ ನೋಡೋಣ. ಹಗ್ ಮಾಡಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದಿರಾ. ನಾನು ಪ್ರಪೋಸ್ ಮಾಡ್ತೀನಿ. ನಾವ್ ಹೇಳಿದ್ದೇನು ಪುನೀತ್ ರಾಜ್ಕುಮಾರ್ ಬಂದ್ರೆ ಹಗ್ ಮಾಡ್ತೀವಿ ಪ್ರಪೋಸ್ ಮಾಡ್ತೀವಿ ಅಂತ. ಇವ್ರು ಪುನೀತ್ ರಾಜ್ಕುಮಾರ್ ಅಲ್ಲ. ಅಲ್ಲ, ನಾವೊಬ್ರ ಮೇಲೆ ಅಭಿಮಾನ ಇಟ್ಟಿದೀವಿ ಅಂದ್ರೆ ಅವ್ರು ಹೆಂಗಿದ್ದಾರೆ ಅನ್ನೋದು ನಮ್ ತಲೆಯಲ್ಲಿ ಅಚ್ಚೊಡ್ದಂಗೆ ಇರುತ್ತೆ. ಅವ್ರಿಗೆ ಅಷ್ಟು ಗೊತ್ತಿಲ್ವಾ ಯಾರು ಪುನೀತ್ ರಾಜ್ಕುಮಾರ್ ಅಂತ? ಒಂದ್ ನಿಮಿಷ. ಪುನೀತ್ ರಾಜ್ಕುಮಾರ್ ಅಂತ ಅವಾಗಿಂದ ಹಾರಾಡ್ತಿದ್ರಲ್ಲ ಎಲ್ಲಾರು. ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಸಿನಿಮಾದಲ್ಲಿ ಯಾವ್ಯಾವ ರೀತಿ ರೋಲ್ ಮಾಡಿಲ್ಲ. ಇದು ಅವರು ಬೇರೆ ಗೆಟಬಲ್ ಬಂದಿರೋದು. ಹಲೋ, ಕೈ ಕೊಡಿ ಸರ್. ನಾನು ಒಪ್ಕೊಂತೀನಿ ಸರ್, ನಾನು ನಿಮ್ ದೊಡ್ಡ ಫ್ಯಾನ್ ಅಂತ. ನಾವು ಅಷ್ಟೇ. ಆದ್ರೂ ಅವ್ರಿಗೆ ಡೌಟ್ ಕ್ಲಿಯರ್ ಆಗಿಲ್ಲ. ನಮ್ಗಾಗಿಲ್ಲ ಸರ್. ಬೇಡ ಸರ್ ಅವರು. ಯಾಕಂದ್ರೆ ಮನಸ್ಸಲ್ಲಿರೋದು ಸುಳ್ಳೆ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ನಮಗೆ ನೀವು ಒರಿಜಿನಲ್ ಪುನೀತ್ ಅಲ್ಲ. ಇಲ್ಲ ಸರ್, ಅವರು ಅಭಿಮಾನಿಗಳ ಇದಕ್ಕೆ ಬೇಜಾರು ಮಾಡ್ಬಿಟ್ರು. ಎಂತದ್ದು ಇಲ್ಲ. ಹೆಣ್ಮಕ್ಳಿಗೆ ಅವಮಾನ. ಬನ್ರಿ ನೀವು ಬನ್ರಿ. ಹಾ, ಸೂಪರು. ನಮ್ಮ ಹರ್ಷ ಹಗ್ ಮಾಡಿದ್ರು, ಥ್ಯಾಂಕ್ ಯು. ಒಂದು ವಿಷಯ ಇವತ್ತು ಹೇಳ್ತೀನಿ, ಕೇಳಿ ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾದ ವಿಷಯ. ಪುನೀತ್ ರಾಜ್ಕುಮಾರ್ ಅವರ ಮನಸ್ಸನ್ನ ಗೆದ್ದಂತ ಮೊಟ್ಟ ಮೊದಲ ಕಲಾವಿದ ಇವರೇ. ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಂತ ಹೇಳ್ತಿರಲ್ಲ, ಒಬ್ರಾದ್ರೂ ಅವ್ರು ಇಷ್ಟಪಟ್ಟಿರೋ ಈ ಒಬ್ಬ ಮನುಷ್ಯನ ಒಬ್ರಾದ್ರೂ ಬಂದು ಹಗ್ ಮಾಡಿದ್ರೇನ್ರಿ? ಒಂದ್ ನಿಮಿಷ. ಪುನೀತ್ ರಾಜ್ಕುಮಾರ್ ಅವರು ಈ ಎಪಿಸೋಡ್ ನೋಡ್ತಾ ಇದಾರೆ. ಇವ್ರಿಗೆ ಮುತ್ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಸಿಕ್ಕಿದ್ರೆ ನೀವು ಕೊಡ್ತೀನಿ ಅಂದ್ರೂ ಇಸ್ಕೊಳ್ಳಲ್ಲ. ಅವ್ರಿಗೆ ಬೇಜಾರಾಗುತ್ತೆ. ಆಮೇಲೆ ಯಾರ್ಯಾರಿಗೋ ಕೊಟ್ಬಿಟ್ರು ನನಗೆ ಕೊಡೋದ್ ಬದಲು ಖುಷಿ ಪಡ್ತಾರೆ. ನನ್ನನ್ನ ಎಲ್ಲರಲ್ಲೂ ಕಾಣ್ತಾರಲ್ಲ ಅಂತ ಖುಷಿ ಪಡ್ತಾರೆ. ಸರ್, ನಮಗೆ ಖುಷಿ ಕೊಡೋದಕ್ಕೆ, ನಮ್ಮನ್ನ ಸಂತೋಷ ಪಡಿಸೋದಕ್ಕೆ ಇವತ್ತು ನಮಗೆ ಒಂದು ಸರ್ಪ್ರೈಸ್ ಗೆಸ್ಟ್ ಆಗಿ ಬಂದಿದ್ದೀರಾ. ಇವತ್ತು ನಿಮ್ಮ ಬರ್ಡೇ, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ನಾವು ಸ್ಪೆಷಲ್ ಗಿಫ್ಟ್ ಕೊಡಬೇಕಲ್ಲ. ಆ ಸ್ಪೆಷಲ್ ಗಿಫ್ಟ್ ಏನು ಗೊತ್ತಾ? ಆ ಸ್ಪೆಷಲ್ ಗಿಫ್ಟ್ ಇವಾಗ ಅಲ್ಲಿಂದ ನಡ್ಕೊಂಡು ಬರ್ತಾ ಇದೆ. ಆ ಸ್ಪೆಷಲ್ ಗಿಫ್ಟ್ ಏನು ಅಂತ ರಿವೀಲ್ ಮಾಡೋಣ. ಅಪ್ಪು ಸರ ಸ್ಪೆಷಲ್ ಗಿಫ್ಟ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಪ್ಪಾಜಿ ನಮಸ್ಕಾರ, ಚೆನ್ನಾಗಿದ್ದೀರಾ? ಒಂದೇ ಒಂದು ಮಾತು ಕೇಳ್ತೀನಿ. ಇವತ್ತು ನಿಮ್ಮ ಪ್ರೀತಿಯ ಮಗ ಅಪ್ಪು ಅವ್ರ ಬರ್ಡೇ. ಸೊ ಅಪ್ಪುಗೆ ಏನು ಯಾವ ರೀತಿಲಿ ವಿಶ್ ಮಾಡಕ್ ಇಷ್ಟಪಡ್ತೀರಾ? ನಾನು ತಂದೆಯಾಗಿ ನಾನು ವಿಶ್ ಮಾಡೋದಕ್ಕಿಂತ ಈ 6 ಕೋಟಿ ಕನ್ನಡಿಗರ ವಿಶ್ ಇದೆ ನೋಡಿ. ಯಾಕೆಂತಂದ್ರೆ ನಮ್ಮ ಅಪ್ಪು ಪ್ರಥಮವಾಗಿ ಈ ಸುವರ್ಣ ವಾಹಿನಿಯವರು ನಡೆಸ್ತಾ ಇರ್ತಕ್ಕಂಥ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬಡ ಜನತೆ ಇದೆ. ಅವರೆಲ್ಲ ಕೋಟ್ಯಾಧಿಪತಿಗಳಾಗಬೇಕು. ಪ್ರತಿಯೊಂದು ಮನೆಯಲ್ಲೂ ಕೋಟ್ಯಾಧಿಪತಿಗಳಿರಬೇಕು. ಇವತ್ತು ಅಪ್ಪು ನಡೆಸ್ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಈ ಅಭಿಮಾನಿ ದೇವರುಗಳು ನನ್ನ ಮೇಲಿಟ್ಟಂತಹ ಒಂದು ಅಪಾರವಾದಂತಹ ಆ ಒಂದು. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ಸಲಿ ಅಪ್ಪು ಸರ್ಗೆ ಎಲ್ಲರೂ ಹ್ಯಾಪಿ. ಪವರ್ ಸ್ಟೈಲ್ ಪವರ್ ಟಾಕ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ, ಹುಡುಗಿರು ಎಲ್ಲರೂ ತಮ್ಮ ಪ್ರೀತಿಯನ್ನು ಹಂಚ್ಕೊಂಡಿದ್ದಾರೆ. ಆದರೆ ಹುಡುಗರು ಸ್ವಲ್ಪ ಜಾಸ್ತಿ ಹಂಚ್ಕೊಂಡಿದ್ದಾರೆ ಅವ್ರ ಪ್ರೀತಿನ. ಹುಡುಗಿರು ಕೂಡ ಹಂಚ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಕೈ ಕೊಟ್ಬಿಟ್ರು ಕೆಲಸ ಅಂದ್ಬಿಟ್ಟು ಇವತ್ತು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಬಟ್ ಎನಿವೇಸ್, ಇಷ್ಟೊತ್ತು ನಾವು ಮಾತಾಡಿದ್ದು ಎಲ್ಲವೂ ಪ್ರೀತಿಯಿಂದ ಮಾತಾಡಿದೀವಿ ಅಪ್ಪು ಸರ್ಗೋಸ್ಕರ. ಪುನೀತ್ ರವರು ಇಂದು ಸ್ಪೇನ್ ನಲ್ಲಿದ್ದರು. ಈ ವರ್ಷದ ಬರ್ಡೇಯ ಕ್ಷಣಗಳನ್ನ ಮೊಟ್ಟ ಮೊದಲ ಬಾರಿಗೆ ಅದ್ಧೂರಿಯಾಗಿ ನಮ್ಮ ಕೋಟ್ಯಾಧಿಪತಿ ವೇದಿಕೆಯಲ್ಲಿ ಆಚರಿಸಿಕೊಂಡ ಅಪರೂಪದ ದೃಶ್ಯ.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಮಗನೇ. ಹಲೋ ಹಲೋ ಅಮ್ಮ. ಹಾಂ ಅಮ್ಮ ಥ್ಯಾಂಕ್ ಯು ಅಮ್ಮ. ತುಂಬ ಖುಷಿಯಾಯಿತು. ಈ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಈ ಅಭಿಮಾನ, ಈ ಪ್ರೀತಿ ವಿಶ್ವಾಸ ನೀವು ನಮ್ಮ ಕುಟುಂಬದ ಮೇಲೆ, ನನ್ನ ಮೇಲೆ ಇಟ್ಟಿರೋದನ್ನ ನಾನು ಯಾವತ್ತೂ ಮರೆಯಲ್ಲ. ಇದು ನನ್ನ ಭವಿಷ್ಯದ ಒನ್ ಆಫ್ ದ ಬೆಸ್ಟ್ ಬರ್ತ್ಡೇಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುವರ್ಣ. ಥ್ಯಾಂಕ್ ಯು ಎಲ್ಲ ಪ್ರೀತಿ ಈ ವಿಶ್ವಾಸದಿಂದ ಅಭಿಮಾನಿಗಳು ನನಗೆ ಈ ಹೂವುಗಳನ್ನ ಮತ್ತು ಇವರಿಷ್ಟು ಜನ ನನಗೆ ಅಷ್ಟೊಂದು ಎಫೆಕ್ಷನ್ ತೋರಿಸಿದ್ದಾರೆ. ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಸೊ ಹಾಗಾದ್ರೆ ಇಷ್ಟೊತ್ತು ಅಪ್ಪು ಸರ್ ಅವ್ರಿಗೋಸ್ಕರ ನಾವು ಸುರಿಸಿದಂಥ ಪ್ರೀತಿ ಅಪ್ಪು ಸರ್ ಅವ್ರಿಗೆ ಇಷ್ಟ ಆಗಿರುತ್ತೆ ಅಂತ ನಾವೆಲ್ಲರೂ ಅನ್ಕೊಂಡು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಮತ್ತೊಮ್ಮೆ ಅಪ್ಪು ಸರ್, ಇವತ್ತಲ್ಲ ಯಾವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಸದಾ ಇರ್ತೀರಾ. ನೀವು ನಿಮ್ಮ ನಿಜ ಜೀವನದಲ್ಲಿ ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ ಇವತ್ತು ನಿಮ್ಮ ಬರ್ಡೇ ದಿನ ನಾವೆಲ್ಲರೂ ಆ ದೇವರಲ್ಲಿ, ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಪವರ್ ಟಾಕ್ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. Thank you, Appu sir. And once again, Appu sir, happy birthday. Love you.